ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ರೈತ ಮಾಹಿತಿಯಲ್ಲಿ ನಾನು ಕಾಳು ಮೆಣಸಿನ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ನಮ್ಮದೇ ತೋಟದಲ್ಲಿ ಇರ್ತಕ್ಕಂಥ ಕಾಳು ಮೆಣಸಿನ ಬಗ್ಗೆ, ಅದನ್ನು ನಾವು ಎಷ್ಟು ಗಿಡ ಹಾಕಿದ್ದೀವಿ, ಎಷ್ಟು ಗಿಡದಲ್ಲಿ ನಮಗೆ ಎಷ್ಟು ಮೆಣಸು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಷಯನ ಹೇಳ್ತಾ ಇದ್ದೀನಿ. ನಾವು ನಮ್ಮದೇ ಒಂದು ಅಡಿಕೆ ತೋಟದಲ್ಲಿ ನಾವು ಕಾಳು ಮೆಣಸಿನ ಗಿಡವನ್ನು ಹಾಕಿದ್ವಿ. ಅದರಲ್ಲಿ ಒಂದು 50 ಗಿಡನ ತಂದು ಹಾಕಿದ್ವಿ. ಬೈ ಚಾನ್ಸು ಆದರೆ ಎಲ್ಲ ಖಾಲಿಯಾಗಿ ನಮಗೆ 2 ಗಿಡ ಮಾತ್ರ ನಮಗೆ ಬಂದಿದ್ದು. ಅಂದರೆ ನಮ್ಮದು ಒಂದು ಸ್ವಲ್ಪ ಬಿಸಿಲು ಏರಿಯಾ ಆಗಿರೋದ್ರಿಂದ ಈ ಕಾಳು ಮೆಣಸಿನ ಗಿಡ ಬರೋದು ಕಷ್ಟ. ಆದರೂ ಕೂಡ ನಮ್ಮ ಮೇಂಟೆನೆನ್ಸ್ ಮೇಲೆ ಈ ಕಾಳು ಮೆಣಸಿನ ಗಿಡ ಬಂದಿದೆ. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಇದು ಕಾಳು ಮೆಣಸಿನ ಗಿಡ. ಅಡಿಕೆ ಗಿಡಕ್ಕೆ ನಾವು ಹಬ್ಸಿದ್ದೀವಿ. ಒಂದು ಗಿಡ ಆಲ್ರೆಡಿ ಹಬ್ಬಿದೆ. ಹಾಕಿ 2 ವರ್ಷದ ನಂತರ ಇದು ಫಸಲು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮದಲ್ಲೇ 4ನೇ ವರ್ಷದ ಗಿಡ. ಅಂದರೆ ಈಗಲೇ 1-2-3 ಕೊಯ್ಲನ್ನು ನಾವು ಕಾಳು ಮೆಣಸಲ್ಲಿ ಕೊಯ್ದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಫಸ್ಟಿನ ಸಲ ಒಂದು ಅರ್ಧ kg ಸಿಕ್ತು, 2ನೇ ಸಲ 1 kg ಸಿಕ್ತು. ಈ ಸಲ ತುಂಬ ಜಾಸ್ತಿ, ಅಂದರೆ ಒಂದು 2.5 kg 3 kg ಸಿಗ್ಬೋದು. ಒಟ್ಟು ಟೋಟಲು ನಮ್ಮ ಹಸಿ ಕಾಯಿನೇ ಒಂದು 20 kg ಹಸಿ ಕಾಯಿನೇ ಸಿಕ್ಕಿದೆ ಕಾಳು ಮೆಣಸು. ನೀವು ನೋಡ್ತಾ ಇರ್ಬೋದು, ಗುಂಟ್ಲು ಥರನೇ ಅದು ಬಿಟ್ಟಿದೆ. ತುಂಬ ಚೆನ್ನಾಗಿ ಬಿಟ್ಟಿದೆ ಈ ಸಲ ಮೆಣಸು. ಇದರದೇ ಬಳ್ಳಿನ ನಾವು ಕಟ್ ಮಾಡ್ಕೊಂಡು 2 ಲೈನ್ ಪೂರ ನಾವು ಹಾಕಿದ್ದೀವಿ. ಅದು ಕೂಡ ಚಿಗುರುತ್ತಾ ಇದೆ ಕಾಳು ಮೆಣಸಿನ ಗಿಡ. ನೀವು ನೋಡ್ತಾ ಇರ್ಬೋದು, ಇವತ್ತು ಕೊಯ್ತಾ ಇದ್ದೀವಿ ಅದನ್ನು, ಕಾಳು ಮೆಣಸನ್ನು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಿಟ್ಟಿದೆ. ಒಂದು ಗಿಡ ಆದ್ರೂ ಕೂಡ ನಮಗೆ ಒಂದು 20 kg ಹಸಿ ಕಾಳು ಮೆಣಸು ಸಿಕ್ಕಿದೆ. ನಮಗೆ ಒಂದು ಗಿಡದಲ್ಲಿ 20 kg ಹಸಿ ಕಾಳು ಮೆಣಸು ಸಿಕ್ಕಿದೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಬಿಟ್ಟಿದೆ ಅಂತಂದರೆ, ತುಂಬ ಚೆನ್ನಾಗಿ ಕಾಳು ಮೆಣಸು ಬಿಟ್ಟಿದೆ. ನಾನು ಸುತ್ತ ಅದರಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಕಾಳು ಮೆಣಸು ಚೆನ್ನಾಗಿ ಬಿಟ್ಟಿದೆ ಮಾತ್ರ. ಒಂದು ಗಿಡ ಆದ್ರೂ ಒಂದು 20-22 kg ಬರುತ್ತೆ ಹಸಿ ಕಾಯಿ. ಅದು ಒಣಗಿದ ಮೇಲೆ ಒಂದು 2.5-3 kg ಲೆವೆಲ್ಲಿಗೆ ಬರ್ಬೋದು ಒಂದು ಗಿಡದಲ್ಲಿ ಕಾಳು ಮೆಣಸು. ನಾವು ಅಡಿಕೆ ಗಿಡಕ್ಕೆ ಇದನ್ನು ಹಬ್ಬಿಸಿರೋದ್ರಿಂದ ಅಡಿಕೆ ಗಿಡಕ್ಕೂ ಕೂಡ ಇದರಿಂದ ನೆರಳಾಗಿದೆ. ಇದ್ರದ್ದೇ ಬಳ್ಳಿ ನಾವು ಕಟ್ ಮಾಡಿಕೊಂಡು ಒಂದು 2 ಲೈನ್ ಫುಲ್ ನಾವು ಹಾಕಿದ್ದೀವಿ. ಅದು ಕೂಡ ಚಿಗುರಿದೆ. ಈಗ ಆಲ್ರೆಡಿ ಒಂದು ಗಿಡ ಮಾತ್ರ ನಮಗೆ ಬೆಳೆಗೆ ಬಂದಿದೆ. ಹಾಕಿದ 2 ವರ್ಷದಿಂದ ಕಾಳು ಮೆಣಸು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ ಇಯರ್ ಬೇಕು ಅದು ನೀಟಾಗೆಲ್ಲ ಸೆಕ್ಯೂರಾಗಿ ಬೆಳೆಯೋದಕ್ಕೆ. 1 ವರ್ಷ ಅಂತೂ ಬೇಕೇ ಬೇಕು. 1.5-2 ವರ್ಷದ ನಂತರನೇ ಕಾಳು ಮೆಣಸು ಫಸಲಿಗೆ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಫುಲ್ ಸುತ್ತಲೂ ಕೂಡ ಚೆನ್ನಾಗಿ ಬಿಟ್ಟಿದೆ. ನೋಡಿ, ಸೇಮ್ ಟೇಟ್ ವಿಳೆದೆಲೆ ಥರನೇ ಇರುತ್ತೆ ಎಲೆ, ಆದರೆ ಇದು ಕಾಳು ಮೆಣಸು. ಗೊತ್ತೇ ಆಗಲ್ಲ, ಅಬ್ಸರ್ವ್ ಮಾಡಿ ನೋಡಿದರೆ ಮಾತ್ರ ಇದು ಕಾಳು ಮೆಣಸು ವಿಳೆದೆಲೆ ಅನ್ನೋದು ವ್ಯತ್ಯಾಸ ಗೊತ್ತಾಗುತ್ತೆ ವಿನಃ ಸಡನ್ಲಿ ನೋಡಿದರೆ ಇದು ವಿಳೆದೆಲೆ ಅಂತಲೇ ಅನಿಸುತ್ತೆ. ಬಟ್ ಇದು ಕಾಳು ಮೆಣಸು. ಅಂದರೆ ಒಂದು 20-22 kg ಒಂದು ಗಿಡಕ್ಕೆ, ಒಂದು ಆವ್ರೇಜ್ ಅಂತ ಕಟ್ಟಿದ್ರೂ ಒಂದು 20 kg ಲೆಕ್ಕಾಚಾರಕ್ಕೆ ಕಾಳು ಮೆಣಸು ಬಿಡುತ್ತೆ. ಈ ಕಾಳು ಮೆಣಸನ್ನ ಯಾವ ರೀತಿ ಹಾಕೋದು ಹೇಗೆ, ಅದ್ರದ್ದು ಮೇಂಟೆನೆನ್ಸ್ ಹೇಗೆ ಅನ್ನೋ ಒಂದು ವಿಡಿಯೋ ಬೇಕಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ಹಾಕೋಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಸಿಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಇದನ್ನು ನಾವು ಕೊಯ್ದುಬಿಟ್ಟು ಬಿಸಿಲಲ್ಲಿ ಒಣಗಾಕಬೇಕು. ಇದು ಒಣಗಿ ಪೂರ್ತಿ ಕಪ್ಪಗಾಗುತ್ತೆ. ಕಾಳು ಕಪ್ಪು ಆದಮೇಲೆ ಅದು ನಮಗೆ ಸಿಗೋದು. ಮತ್ತೆ ತೂಕ ಮಾಡಿದಾಗ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಹಸಿ ಕಾಯಿ 20 kg ಇದೆ. ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ. ಈ ಮಣಿಮೂರ್ತಿ ಯೂಟ್ಯೂಬ್ ಚಾನಲಲ್ಲಿ ರೈತ ಮಾಹಿತಿಗಳು ಕೂಡ ದೊರೆಯುತ್ತೆ. ಹಾಗಾಗಿ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋ ಅಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.